ವೀಕ್ಷಕರೇ, ಈ ಹಸಿ ಅಕ್ರಮ ಒಂದು ಸಕ್ರಮ ಆಗೋದಕ್ಕೆ ಸಾಧ್ಯನಾ? ಪ್ರಭಾವಿಗಳ ಬೆಂಬಲ ಇದೆ, ರಾಜಕಾರಣಿಗಳ ಸಪೋರ್ಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಬಾಲ್ಕನಿಯಲ್ಲಿ ಬಾರಿಡೋದಕ್ಕಾಗುತ್ತಾ? ಹೆದ್ದಾರಿಯಲ್ಲಿ ನಿಂತ್ಕೊಂಡು ರೌಡಿಸಂ ಮಾಡೋದಕ್ಕಾಗುತ್ತಾ? ಬಡವರ ಶೆಡ್ಡು ಅಂತ ಬಂದಾಗ, ಕೋಗಿಲು ಲೇಔಟು ಅಂತ ಬಂದಾಗ ಸರ್ಕಾರ ರಾತ್ರಿಯೇ ಆದೇಶ ಕೊಡುತ್ತೆ. ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಈ ದರ್ಪ ವ್ಯಕ್ತಿಯ ಇಂಚಿಂಚು ಅಕ್ರಮದ ವಿಚಾರವನ್ನ ಬಿಚ್ಚಿಟ್ಟಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ದೂರುದಾರ ಚಂದ್ರಶೇಖರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಷ್ಟು ದಿವಸಗಳಿಂದ ಸಹಿಸ್ಕೊಂಡು ಕೂತಿದ್ದೀರಿ ಅಂತ? ಇದು ನಾವು ಮೇ 15ಕ್ಕೆ ಫಸ್ಟ್ ಆನ್ಲೈನ್ ಕಂಪ್ಲೇಂಟ್ ಮಾಡಿದ್ದು. ಆಮೇಲೆ ನಾವು ಹೆಚ್ಚು ಕಡಿಮೆ 5,000 ಪೇಜ್ ಕಂಪ್ಲೇಂಟ್ ಮಾಡಿದ್ದೇವೆ ಇಲ್ಲಿವರೆಗೆ. 5,000 ಪೇಜ್. ನಾವು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹಿಡಿದು ಚೀಫ್ ಕಮಿಷನರ್ಗೆ ಫೋನ್ ಮಾಡಿ ಮೀಟ್ ಮಾಡಿದ್ದೇವೆ. ಇವನ್ ಹೈ ಲೆವೆಲ್ ಕಮಿಟಿ GBS ಇದೆ, ಅವರನ್ನು ಸಹಿತ ಮೀಟ್ ಮಾಡಿದ್ದೇವೆ. ಇವರಿಗೆ ಫೋನ್ ಮಾಡ್ರೆ ಫೋನ್ ತಗೊಳ್ಳಲ್ಲ, SMS ಮಾಡ್ರೆ SMS ತಗೊಳ್ಳಲ್ಲ, ವಾಟ್ಸ್ಆಪ್ ಮಾಡ್ರೆ ವಾಟ್ಸ್ಆಪ್ ರೆಸ್ಪಾಂಡ್ ಮಾಡಲ್ಲ, ಮೇಲ್ ಮಾಡ್ರೆ ಮೇಲ್ ರಿಪ್ಲೈ ಕೊಡಲ್ಲ, ನಮ್ಮ ಕಂಪ್ಲೇಂಟ್ ಅಕ್ನಾಲೇಜ್ ಮಾಡೋದಿಲ್ಲ. ಇವ್ರಿಗೆ ಸ್ವತಃ ನಾವು ಹೋಗಿ ಕೊಟ್ರೆ ಅದನ್ನ ಅಕ್ನಾಲೇಜ್ಮೆಂಟ್ ಕೊಟ್ಬಿಟ್ಟು ಹಾಗೆ ನಮ್ಮನ್ನು ಕಳಿಸ್ಬಿಡ್ತಾರೆ. ಇವರಿಗೆ ಚೀಫ್ ಕಮಿಷನರ್ಗೆ, ಜಾಯಿಂಟ್ ಕಮಿಷನರ್ಗೆ ಇವರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅಪಾಯಿಂಟ್ಮೆಂಟ್ ಕೊಡಲ್ಲ. ನಾವಲ್ಲಿ ಹೋದ್ರೆ ಅಲ್ಲಿ ನಮ್ಮನ್ನ ಮಾತಾಡ್ಸಲ್ಲ. ನಾವೀಗ ಚೀಟಿ ಕೊಟ್ಟು ಕಾಯ್ಬೇಕು. ಕಾದ್ರೆ ಆದಷ್ಟು ಮಾಡಿ ಮತ್ತು ಜನ ಇದ್ದಾರೆ, ಒಂದು ನಿಮಿಷ ನಮ್ಮ ವಾಪಸ್ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರು. ಈಗ ನಾವು ಸ್ಪೀಕಿಂಗ್ ಆರ್ಡರ್ ಕೊಡಿ ಅಂತೇಳಿ ಚೀಫ್ ಕಮಿಷನರ್ ಕೊಟ್ಟಿದ್ದೇವೆ ಮಾರ್ಚ್ 18ಕ್ಕೆ. ಮಾರ್ಚ್ 18ಕ್ಕೆ ಕೊಟ್ರೆ ಇಲ್ಲಿವರೆಗೂ ನಮ್ಗೆ ಚೀಫ್ ಕಮಿಷನರ್ ಸ್ಪೀಕಿಂಗ್ ಆರ್ಡರ್ ಕೊಟ್ಟಿಲ್ಲ. ಈ ಕಟ್ಟಡದ ಮಾಲೀಕ ಏನ್ ಮಾಡ್ಕೊಂಡಿದ್ದಾರೆ? ಇವ್ರಿಗೆ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ? ಇವರಿಗೆ ಏನ್ ಕಾನ್ಫಿಡೆನ್ಸ್ ಇದೆಯೋ ಗೊತ್ತಿಲ್ಲ ನನಗೇನು. ಇವರು ಏನಾದ್ರು ರಾಜಕೀಯ ಪಕ್ಷಕ್ಕೆ ಸೇರಿದವರ ಏನು? ಇವರು ಅಲ್ಲ, ಯಾವ್ದಾದ್ರು ಪ್ರಭಾವಿ ರಾಜಕಾರಣಿಯ ಭಂಟನೋ ಅಥವಾ ರಾಜಕೀಯ ಪಕ್ಷದ ಮುಖಂಡನೋ? ಇವರು ಕೆಲವು ಪ್ರಭಾವಿ ರಾಜಕಾರಣಿ ಇವರು ಹಿಂದ್ಗಡೆ ಇದ್ದಾರೆ. ಇವರು ಮೇನ್ ನಮ್ಗೆ ಹೇಳೋದೊಂದು, ನಾವೇನಾದ್ರು ಹೇಳಿದ್ರೆ ನಮ್ಗೆ ನಮ್ಮ ಮಿಸಸ್ಗೆ ಇವರು ಧಮಕಿ ಹಾಕಿದ್ದಾರೆ. SC/ST ಕೇಸ್ ಹಾಕಿ ನಿಮ್ಗೆ ಜೈಲಿಗೆ ಹಾಕ್ತೇನೆ ಅಂತ ಹೇಳ್ಬಿಟ್ಟು. ನೀವು ಕಂಪ್ಲೇಂಟ್ ಮಾಡ್ರೆ ನಿಮ್ಮಲ್ಲಿ SC/ST ಕೇಸ್ ಹಾಕ್ತೇನೆ, ನೀವು ಹೇಗೆ ಏರಿಯಾದಲ್ಲಿ ಇರ್ತೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಧಮಕಿ ಹಾಕಿದ್ದಾರೆ. ಇವ್ರಿಗೆ SC/ST ಹೇಳುದು ಅಂತ ವರದಾನ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಲಿಕ್ಕೂ SC/ST ಅಂತ ಹೇಳೋದೊಂದು ಇದಿದ್ಯಾ? ಇವರಿಗೆ ಸ್ಯಾಂಕ್ಷನ್ ಆಗಿರೋದು G+3 ಆಯ್ತಾ? ಇವ್ರು ಕಟ್ಟಿರೋದು G+6. ಆಮೇಲೆ ಇವರು ಯಾವ್ದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಇವ್ರದ್ದು ಕಾಲಮ್ ಇದೆಯಲ್ಲ, 4 ಇಂಚು ಫುಟ್ಪಾತ್ ಅಲ್ಲಿ ಇದೆ. 4 ಇಂಚು ಇವ್ರದ್ದು ಕಾಲಮ್, ಫ್ರಂಟ್ ಕಾಲಮ್ ಫುಟ್ಪಾತ್ ಅಲ್ಲಿ ಇದೆ. ಸೆಟ್ ಬ್ಯಾಕ್ ಅಂತೂ ಬಿಟ್ಟೇ ಇಲ್ಲ. ಲಿಫ್ಟ್ ಹಿಂದಾಗಿದೆ, ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಲಿಫ್ಟ್ ಹೋಗ್ಲಿಕ್ಕೆ. ಇವ್ರು ಹೆಚ್ಚು ಕಡಿಮೆ ಇವರಿಗೆ ಸ್ಯಾಂಕ್ಷನ್ ಆಗಿರೋದು 28 ಸ್ಕ್ವೇರ್ ಮೀಟರ್ ಜಾಗ ಇವರು ಕಟ್ಬಹುದು. ಇವರು ಆಲ್ರೆಡಿ 50 ಸ್ಕ್ವೇರ್ ಮೀಟರ್ ಕಟ್ಟಿದ್ರೆ ಇವರೇ ಒಪ್ಪಿಗೆ ಕೊಟ್ಟಿದ್ದಾರೆ. ಇವರೇ ಏನ್ ಮಾಡಿದ್ದಾರೆ ಅಂದ್ರೆ ರಿವೈಸ್ ಪ್ಲಾನ್ ಕೊಟ್ಟಿದ್ದಾರೆ BBMPಗೆ. ಅದು ಮಾರ್ಚ್ 9ಕ್ಕೆ ರಿಜೆಕ್ಟ್ ಆಗಿದೆ ಆ ಪ್ಲಾನ್ ಸಹಿತ. ಆಮೇಲೆ ಇವ್ರು ಏನ್ ಮಾಡಿದ್ದಾರೆ, BBMP ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಕೋರ್ಟಿಗೆ ರಿಟ್ ಹಾಕಿದ್ದಾರೆ. ಕೋರ್ಟಿಗೆ ರಿಟ್ ಹಾಕ್ಬಿಟ್ಟು ಅಲ್ಲಿ ಏನ್ ಹೇಳಿದ್ರೆ, ನಾವು ಜಾಯಿಂಟ್ ಕಮಿಷನ್ ರಿವೈಸ್ ಪ್ಲಾನ್ ಮಾಡಿ ಪ್ಲಾನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆವಾಗ ಜಾಯಿಂಟ್ ಕಮಿಷನ್ ಕೌನ್ಸಿಲ್ ಸುಮ್ಮನೆ ಸೈಲೆಂಟ್ ಹಾಕಿಕೊಂಡಿದ್ದಾನೆ. ಆದ್ರೆ ಮಾಡಿಫೈಡ್ ಪ್ಲಾನ್ ಮಾರ್ಚ್ 9ಕ್ಕೆ ರಿಜೆಕ್ಟ್ ಆಗಿದೆ. ಮಾರ್ಚ್ 10ಕ್ಕೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಇತ್ತು, ರಿಟ್ ಇರಿದ್ದಾಗ ಅದ್ರ ಕೋರ್ಟ್ನ ಗಮನಕ್ಕೆ ತಂದಿಲ್ಲ ಜಾಯಿಂಟ್ ಕಮಿಷನರ್. ಆವಾಗಂತೂ ಗೊತ್ತಾಗ್ಕೊಳ್ಳಿ, ಈಗ 45 ದಿವಸ ಆಯ್ತು. 45 ದಿವಸ ಸಹಿತ ಕೋರ್ಟ್ ನಲ್ಲಿ ನಾವು ಪ್ಲಾನ್ ರಿಜೆಕ್ಟ್ ಮಾಡಿದ್ದೇವೆ, ಇವ್ರಿಗೆ ಪರ್ಮನೆಂಟ್ ಆರ್ಡರ್ ಮಾಡಿದ್ದೇವೆ ಅಂತೇಳಿ ಅಪೀಲ್ ಆಗ್ಲಿ, ರಿವ್ಯೂ ಪಟಿಷನ್ ಯಾವ್ದನ್ನು ಜಾಯಿಂಟ್ ಕಮಿಷನರ್ ಮಾಡಿಲ್ಲ. ನಾವು ಕೇಳಿದ್ರೆ ಫೋನೇ ತಗೊಳ್ಳಲ್ಲ. ನಮಗೆ ಏನಾದ್ರು ಡಾಕ್ಯುಮೆಂಟ್ ಕೇಳಿದ್ರೆ ನಾವು ಊರಲ್ಲಿ ಕೇಳಿದ್ರೆ ಕೊಡ್ಲಿಲ್ಲ, ರೈಟಿಂಗ್ ಕೊಡ್ಲಿಲ್ಲ. ಆಮೇಲೆ RTI ಹಾಕಿದ್ದೇವೆ. RTI ಹಾಕಿದ್ರು ಸಹಿತ ನಮ್ಗೆ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ. ಇದನ್ನ ನಾವು ಚೀಫ್ ಕಮಿಷನರ್ ಸಹಿತ ಹೇಳಿದ್ದೇವೆ. ಮಹೇಶ್ವರ್ ಅವ್ರು ಭೇಟಿಯಾಗಿ ಹೇಳಿದ್ದೇವೆ. ಅವ್ರು ಭೇಟಿಯಾಗಿ ಫೋನ್ ಮಾಡಿ ಇವ್ರಿಗೆ ಯಾಕೆ ಸಿಟಿ ಬಾರ್ ಕಪ್ಪಿ ಯಾಕೆ ಕೊಡ್ತಾ ಇಲ್ಲ ಅಂತ ಬಗ್ಗೆ ಮಾತನಾಡೋದಕ್ಕೆ ಹಾಗೆ ಇರಿ ಮಾತನಾಡೋಣ. ಇನ್ನು ಜಂಟಿ ಆಯುಕ್ತರಾಗಿರುವಂತಹ ಪಲ್ಲವಿ ಈಗ ಫೋನ್ ಸಂಪರ್ಕದಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಪಲ್ಲವಿ ಅವ್ರ ಜೊತೆ ಮಾತನಾಡೋಣ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಪಟ್ರೆ ಫೋನ್ ಸಂಪರ್ಕ ಕಟ್ ಮಾಡ್ತಿದ್ದಾರೆ. ಉತ್ತರವೂ ಬೇಕು. ಸೊ ಈ ಬಗ್ಗೆ ನಾವು ಮಾತು ಮುಂದುವರಿಸೋಣ. ದೂರುದಾರರು ಸಂಪರ್ಕದಲ್ಲಿ ಹಾಗೆ ಇದ್ದಾರೆ. ಸರ್, ಇನ್ನು ನೀವು ಆರಂಭಿಕವಾಗಿ ಹೇಳ್ತಾ ಇದ್ರಿ, 1 ವರ್ಷದ ಹಿಂದೆ ನೀವು ದಾಖಲಿಸಿರುವಂತಹ ದೂರು, ಈವರೆಗೂ ಈ ಮನುಷ್ಯ ಸುಭದ್ರನಾಗಿದ್ದಾನೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ಪ್ರಭಾವಕ್ಕೊಳಗಾಗಿದ್ದಾರೋ ಏನೋ? ಯಾರ್ದೋ ಸಪೋರ್ಟ್ ಇದೆ ಅವ್ರಿಗೆ ಹೇಳ್ಕೊಂತಿರ್ತಾರೆ. ನಮಗೆ ಟಾಪ್ ಲೆವೆಲ್ ವರೆಗೂ ಸಪೋರ್ಟ್ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವ್ರ ಹೆಸರೇನು ಅಂತ ನಮ್ಗೆ ಗೊತ್ತಿಲ್ಲ. ಸರ್, ಈಗ ನಿಮ್ಮ ದೂರಿನ ಆಧಾರದಲ್ಲಿ ಹೇಳೋದಾದ್ರೆ ಎಲ್ಲಾ ನಿಯಮಗಳನ್ನು ಕೂಡ ಗಾಳಿಗೆ ತೂರಿದ್ದಾರೆ. ಹೌದು. ಬೆಳಿಗ್ಗೆ ಶುರುವಾಗುತ್ತಂತೆ ಅಲ್ಲಿ ಘರ್ಜನೆ, ರಾತ್ರಿವರೆಗೂ ಕೂಡ ನಿಲ್ಲೋದಿಲ್ಲ ಆ ಘರ್ಜನೆ. ಅಕ್ಕಪಕ್ಕದವರ ನೆಮ್ಮದಿಯೂ ಕೂಡ ಹಾಳು. ಬಂದು ಹೇಳಿದ್ದಾರೆ, ಆದ್ರೂ ನಿಲ್ಸೋದಿಲ್ಲ ಅವರು.
ಸರ್ ಈಗ ಏನಾದ್ರೂ ಈ ಕಟ್ಟಡದ ಮಾಲೀಕ ಸರ್ಕಾರಿ ನೌಕರನೋ ಏನೋ? ಇಲ್ಲ, ಇವರು ಸರ್ಕಾರಿ ನೌಕರಲ್ಲ. ಇವರು ಒಬ್ರು IBM ಕೆಲಸ ಮಾಡ್ತಾರ, ತಮ್ಮ ಸುರೇಶ್ ಕುಮಾರ್ ಅವರು, ಆಯ್ತಲ್ಲ. ಆಮೇಲೆ ಇನ್ನೊಬ್ರು ಎಷ್ಟೇ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ ಇವರು. ಹೌದು ಸರ್, ಈಗ ಸಾಕಷ್ಟು ಅಲ್ಲಿನ ಗ್ರಾಮಸ್ಥರು ಒಟ್ಟು ಸೇರಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಕೇಳುವಂತಹ ಪ್ರಯತ್ನಗಳೇನಾದ್ರೂ ಆಗಿದೆಯಾ ಈ ಹಿಂದೆ? ನಾವು ಗೌರ್ಮೆಂಟ್ ಬರ್ಲಿಲ್ಲ, ನಾವು ಪಕ್ಕದ ಮನೆಯವರೆಲ್ಲ ಹೋಗಿ ಕೇಳಿದ್ದೇವೆ ಅವ್ರ ಹತ್ರ. ಈ ತರ ನೀವು ಫುಟ್ಪಾತ್ ಎಲ್ಲ ಕಾಲಂ ಹಾಕಬೇಡಿ, ತಪ್ಪಾಗುತ್ತೆ ಇದು, ಇದನ್ನ ಈ ಕಾಲಂ ತೆಗೆದು ಹೊರಗಡೆ ಹಾಕೊಳ್ಳಿ ಅಂತ ಹೇಳಿದ್ದೇವೆ. ಆವಾಗ ಅವ್ರು ಹೇಳುದು ಒಂದೇ ಮಾತು, ನಮ್ಮ ಆರ್ಕಿಟೆಕ್ಟ್ ಏನ್ ಹೇಳಿದ್ರೆ ಅದ್ರ ಪ್ರಕಾರ ನಾವು ಕಟ್ತೇವೆ. ಮತ್ತೆ ಯಾರು ನಮಗೆ ಆರ್ಕಿಟೆಕ್ಟ್ ಏನ್ ಹೇಳ್ತಾರೆ ಅದನ್ನ ಕಟ್ತೇವೆ ಅಂತ ಹೇಳಿದ್ದಾರೆ. ನಾವು ಆರ್ಕಿಟೆಕ್ಟ್ ಕೇಳಿದ್ದೇವೆ. ಆರ್ಕಿಟೆಕ್ಟ್ ಇನ್ನೂ BBMP ಅವರು ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ. ಆರ್ಕಿಟೆಕ್ಟ್ ಹತ್ರ ಇವರು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ, ನೋಟ್ರೈಸ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಆರ್ಕಿಟೆಕ್ಟ್ ಹತ್ರ. ಏನೇ ವೈಲೇಷನ್ ಆದ್ರೂ 3 ದಿವಸದಲ್ಲಿ BBMP ಅವರು ವಾರಂಟರಿ ಆಗಿ ಇನ್ಫಾರ್ಮ್ ಮಾಡಬೇಕು. ಆರ್ಕಿಟೆಕ್ಟ್ ಹೆಸರು DS ಕಿರಣ್ ಅಂತ ಬಿಟ್ಟು, ಅವರು ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಎಂದ ರೋಡಲ್ಲಿದ್ದಾರೆ ಅವ್ರ ಆಫೀಸ್. ಆದ್ರೆ BBMP ಅವರು ಬಂದು ಯಾವ್ದು ಕಂಪ್ಲೇಂಟ್ ಕೊಟ್ಟಿಲ್ಲ BBMP-ಗೆ. ನಮ್ ತಿಳಿದ ಹಾಗೆ BBMP ಅವರು ಸಹಿತ ಅವ್ರಿಗೆ ಯಾವ್ದೇ ನೋಟಿಸ್ ಕೊಟ್ಟಿಲ್ಲ. ನಾವ್ ಇವ್ರು ಯಾವ್ದು ಆಕ್ಷನ್ ತಗೊಳ್ಳಿಲ್ಲ ಅಂತ ನಾವು ಕಮಿಷನ್ ಆಫೀಸ್ ಹೋಗಿ ಫೈಲ್ ಓಪನ್ ಮಾಡಿದ್ವಿ. ಸುನೀಲ್ ಕುಮಾರ್, ಪನ್ನಾಲ ಸುನೀಲ್ ಕುಮಾರ್ ಅವರ ಆಫೀಸ್ಗೆ ಹೋಗಿ ಫೈಲ್ ಓಪನ್ ಮಾಡಿದ್ವಿ. ಫೈಲ್ ಓಪನ್ ಮಾಡಿ 20ನೇ ತಾರೀಕು ಫೆಬ್ರವರಿ ನಾವು ಓಪನ್ ಮಾಡಿದ್ದೇವೆ ಫೈಲ್ ಹೊಡೆದು. ಫೈಲ್ ಓಪನ್ ಮಾಡಿದ 4-5 ದಿವಸಕ್ಕೆ ಪಲ್ಲವಿ ಮೇಡಮ್ ಅವರು ಇವರನ್ನ ಕರೆದು ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಬುಕ್ ಮಾಡಿದ್ದಾರೆ. ನಮಗೆ ನಾವು ಯಾವ್ದು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇಲ್ಲ 10 ವರ್ಷದಿಂದ. ಇವರು ಅಬ್ದುಲ್ ರಹೀಮ್ ಅವರು 45 ವರ್ಷದಿಂದ ಮನೆ ಕಟ್ಟಿದ್ದಾರೆ, ನಾವು 10 ವರ್ಷದಿಂದ ಮನೆ ಕಟ್ಟಿದ್ದೇವೆ, ಆಯ್ತಾ. ಆದ್ರೂ ಸಹಿತ ಅವ್ರ ಹತ್ರನೇ ಈ ಸೆಣ್ಮುಗನ ಹತ್ರ ಕಂಪ್ಲೇಂಟ್ ತಗೊಂಡು ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಮ್ಮ ಮನೆಗೆ ಸೈಟ್ ಒಂದು ಬರ್ತಿದ್ದಾರೆ, ಮನೆ ಅಂತ ಬರ್ದಿಲ್ಲ, ಸೈಟ್ ಒಂದು ಬರ್ದಿದ್ದಾರೆ. ನಮ್ಮ ಮನೆ ಸೈಟ್ ಒಂದು ಬರೆದ್ಬಿಟ್ಟು ನಮ್ಗೆ ಇನ್ಸ್ಪೆಕ್ಷನ್ ನೋಟಿಸ್ ಕೊಟ್ಟಿದ್ದಾರೆ. ನಮ್ಗೆ 2 ಮನೆಗೂ ಸೈಟ್ ಒಂದು ಬರ್ದಿದ್ದಾರೆ, ಬರೆದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ ರಿಟಾಲಿಯೇಟರಿ ನೋಟಿಸ್ ಈ ಪಲ್ಲವಿ ಮೇಡಮ್, ಆಯ್ತಾ. ಆಮೇಲೆ ನೆಕ್ಸ್ಟ್ ನಾವು ಅವರಿಗೆ ರಿಪ್ಲೈ ಕೊಟ್ವಿ. ಪಲ್ಲವಿ ಅವ್ರ ಜೊತೆ ನೀವು ದಾಖಲಿಸಿರುವಂತಹ ಅಷ್ಟು ದೂರುಗಳ ಪೈಕಿ ಯಾವುದಕ್ಕೂ ಕೂಡ ಸ್ಪಂದನೆ ಇರ್ಲಿಲ್ವಾ? ಇಲ್ಲ, ಯಾವ್ದಕ್ಕೂ ಸ್ಪಂದನೆ ಇರಲಿಲ್ಲ. ಏನ್ ಹೇಳ್ತಾರ ಅವರು? ಅವ್ರು ಏನ್ ಹೇಳ್ತಾರಂದ್ರೆ, ನಮಗೆ ನಾನು ನೋಡಿ, ನಾವು ಅವ್ರ ಹತ್ರ ನಾವು ಫೆಬ್ರವರಿ 11ಕ್ಕೆ ಅವ್ರನ್ನ ಮೀಟ್ ಮಾಡಿದ್ದೇವೆ. ಮಾರ್ಚ್ 11ಕ್ಕೆ ಪರ್ಸನಲಿ ಮೀಟ್ ಮಾಡಿದ್ದೇವೆ. ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ, ಆದ್ರೂ ನಾವು ಹೋಗ್ಕೊಂಡು ಮೀಟ್ ಮಾಡಿದ್ದೇವೆ. ಮೀಟ್ ಮಾಡಿ ಪಕ್ಕದ ಮನೆಯವರು ನಾವೆಲ್ಲ ಸೇರಿ ಮೀಟ್ ಮಾಡಿದ್ದೇವೆ. ಮೀಟ್ ಮಾಡಿದಾಗ ಅವ್ರಿಗೆ ನಾವು 40 ನಿಮಿಷ ಮಾತಾಡಿದ್ದೇವೆ. ಅವ್ರ ಹತ್ರ 40 ನಿಮಿಷ ಮಾತಾಡಿದಾಗ ಅವ್ರಿಗೆ ಕಂಪ್ಲೀಟ್ ಫೈಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅವಾಗ ನಾವು ಹೇಳಿದ್ರೆ ಗೊತ್ತಾ, ಅವರು ಮಾರ್ಚ್ 13ಕ್ಕೆ ಅವ್ರ ಮೀಟಿಂಗ್ ಕರೆದಿದ್ದೇನೆ, ಅವ್ರ ಹತ್ರ ಎಕ್ಸ್ಪ್ಲೇಷನ್ ತಗೊಂಡು ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಿಜವಾದ ಸುದ್ದಿ ಏನಂದ್ರೆ, ಮಾರ್ಚ್ 10ನೇ ತಾರೀಕಿಗೆ ಅವರು ಕೋರ್ಟ್ ಅಲ್ಲಿ ರಿಟ್ ಹಾಕಿ ಸ್ಟೇ ತಗೊಂಡ್ಬಿಟ್ಟಿದ್ರು ಡಿಮಾಲಿಷನ್ಗೆ. ಅದನ್ನ ನಮ್ಗೆ ಹೇಳಿಲ್ಲ, ಅದನ್ನ ನಮ್ಗೆ ಹೇಳಲೇ ಇಲ್ಲ, ಆಯ್ತಾ. ಆಮೇಲೆ ನಮ್ಮ ಮೇಲೆ ಮಾರ್ಚ್ 8ಕ್ಕೆ ನಮಗೆ ಮತ್ತೆ ಅಬ್ದುಲ್ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದನ್ನು ಸಹಿತ ನಮ್ಗೆ ಹೇಳಿಲ್ಲ, ನಮ್ಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಆಯ್ತಾ. ನಮ್ಮ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಆಮೇಲೆ ಆಮೇಲೆ ನಮ್ಗೆ ನೋಟಿಸ್ ಬಂದ್ಮೇಲೆ ನಾವು ಕಂಪ್ಲೇಂಟ್ ಕಾಪಿ ಕೊಡಿ ಅಂತ ಹೇಳಿದ್ರು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಕಾಪಿ ಕೊಡಿ ಅಂತೇಳಿ ಕಾಪಿ ಕೊಟ್ಟರೆ ನಮಗೆ GBದವರು ನಮ್ಗೆ ನೋಟಿಸ್ ಕಾಪಿನೇ ಕೊಡ್ಲಿಲ್ಲ. ಆಮೇಲೆ ನಾವು ಚೀಫ್ ಕಮಿಷನರ್ ಭೇಟಿಯಾದ್ವಿ. ಏಪ್ರಿಲ್ 8ಕ್ಕೆ ಇಮಿಡಿಯೇಟ್ ಹೋಗಿ ಮಾರ್ಚ್ 18ಕ್ಕೆ ಚೀಫ್ ಕಮಿಷನರ್ ಭೇಟಿಯಾಗಿದ್ದೇವೆ. ಚೀಫ್ ಕಮಿಷನರ್ ಹೇಳ್ಬಿಟ್ಟು ಈ ತರ ಹೇಳಿದ್ದೇವೆ, ಮತ್ತೆ ಈ ನೋಟಿಸ್ ನಮ್ ಕೊಟ್ಟರು ನೋಡಿ, ನಾವು ಯಾವ್ದು ಮನೆ ಕಟ್ತಾ ಇಲ್ಲ, ನಮ್ದು ಒಂದು ಮನೆ 45 ವರ್ಷದಿಂದ ಕಟ್ಟಿರೋದು, ಒಂದು ಮನೆ 10 ಕಟ್ಟಿರೋದು. ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂದ್ರೆ ಇವರೇ ಅಕ್ಯೂಸ್ಡ್ ಷಣ್ಮುಗಮ್ಮ ಸುರೇಶ್ ಕುಮಾರ್, ಆಯ್ತಾ. ಅದ್ರಲ್ಲಿ ಸುರೇಶ್ ಕುಮಾರ್ ಸೈನ್ ಇಲ್ಲ, ಅವ್ರಿಗೆ ಷಣ್ಮುಗಮ್ಮ ಸೈನ್ ಮಾತ್ರನೇ ಇದೆ, ಆಯ್ತಾ. ಅದ್ರಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟರು, ನಾವ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು. ಅದು ಯಾವಾಗ 20ನೇ ತಾರೀಕು ನಾವು ಕಮಿಷನರ್ ಆಫೀಸ್ ಸುನೀಲ್ ಕುಮಾರ್ ಅವರ ಆಫೀಸ್, ನಾರ್ತ್ ಬೆಂಗಳೂರು ಕಾರ್ಪೊರೇಷನ್ ಸುನೀಲ್ ಕುಮಾರ್ ಆಫೀಸ್ ಫೋನ್ ಮಾಡಿದ 4 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು 20ಕ್ಕೆ ಫೈಲ್ ಓಪನ್ ಮಾಡಿದ್ದೇವೆ, 25ಕ್ಕೆ ಅವ್ರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಲ್ಲವಿ ಹತ್ರ. ಈಗ ಚಂದ್ರಶೇಖರ್ ಅವರೇ, ಜಂಟಿ ಆಯುಕ್ತರಾಗಿರುವಂತಹ ಪಲ್ಲವಿಗೆ ನಿರಂತರವಾದಂತಹ ಸಂಪರ್ಕ ಪ್ರಯತ್ನಗಳಾಗ್ತಾ ಇದೆ. ಅವರು ಇದನ್ನ ರಿಸೀವ್ ಮಾಡಿದಕ್ಕೊಂದು ಕ್ಲಾರಿಟಿ ಕೊಡೋದಕ್ಕೆ ತಯಾರಿಲ್ಲ. ಇನ್ನು ಪಲ್ಲವಿ ಅವರು ಈ ಸುದ್ದಿಯನ್ನ ಗಮನಿಸ್ತಾ ಇದ್ರೆ, ಮೇಲ್ನೋಟಕ್ಕೂ ಹೊರನೋಟಕ್ಕೂ ಎಲ್ಲಾ ನೋಟಕ್ಕೂ ಕೂಡ ಅಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಖಾತ್ರಿ. ದೂರುದಾರ ಚಂದ್ರಶೇಖರ್ ಕೂಡ ಹೇಳ್ತಾ ಇದ್ರು, ಕಳೆದ 1 ವರ್ಷದಿಂದ ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡಿಕೊಂಡು ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಆದ್ರೆ ಯಾವುದಕ್ಕೂ ಕೂಡ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ಈ ಮನುಷ್ಯನ ಸುತ್ತ ಇರತಕ್ಕಂತಹ ಭದ್ರತೆಯ ಆತ್ಮವಿಶ್ವಾಸ ಯಾವುದು, ಯಾವ ಅಧಿಕಾರಿಗಳ ಅಭಯ ಹಸ್ತ ಇವು ತಲೆ ಮೇಲಿದೆ, ಇವೆಲ್ಲವೂ ಕೂಡ ಅರ್ಥ ಆಗಬೇಕು. ಪಲ್ಲವಿ ಅವರು ಈ ಸುದ್ದಿಯನ್ನು ಗಮನಿಸ್ತಾ ಇದ್ರೆ ತಕ್ಷಣಕ್ಕೆ ಇದಕ್ಕೊಂದು ಕ್ರಮ ಅಥವಾ ಇನ್ಸ್ಟೆಂಟ್ ಆದಂತಹ ಪರಿಹಾರ ಕಂಡುಕೊಳ್ಳುವಂತಹ ಕೆಲಸ ಮಾಡಿ. ಇಲ್ಲದಿದ್ರೆ ಕಂಪ್ಲೇಂಟ್ ಬಾಕ್ಸ್ ನಿರಂತರವಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡುವುದರ ಮುಖೇನ ಜನಪರ ಕೆಲಸಕ್ಕೆ ನಾವು ಇವತ್ತು ಮುನ್ನುಡಿಯನ್ನು ಬರಿತಾ ಇದ್ದೀವಿ. ಇನ್ನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.